ಹಾಯ್ ವ್ಯೂವರ್ಸ್, ಇವತ್ತಿನ ಸ್ಪೆಷಲ್ ರೆಸಿಪಿ ಬಂದು ಈರುಳ್ಳಿ ಗಿಡದ ಪಲ್ಯ ರೆಸಿಪಿನ ನಾನು ಮಾಡ್ತಾ ಇದ್ದೀನಿ. ಈರುಳ್ಳಿ ಸೊಪ್ಪಿನ ಪಲ್ಯ ಅಂತಲೂ ಸಹ ಕರೀತಾರೆ. ಕರುನಾಡ ಕೈರುಚಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನಿಲ್ಲಿ ಈರುಳ್ಳಿ ಗಿಡನ ಈ ರೀತಿ ತೆಗೆದುಕೊಂಡಿದ್ದೀನಿ, ಈ ರೀತಿ ನೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಈ ಭಾಗನ ಎರಡನ್ನೂ ಕಟ್ ಮಾಡಿ ಸಪ್ರೇಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಈ ರೀತಿ ಗಿಡ ತೊಗೊಂಡು ಇದ್ರ ಮೇಲ್ಗಡೆ ಇರುವಂಥ ಒಂದು ಲೇಯರ್ನ ಈ ರೀತಿ ರಿಮೂವ್ ಮಾಡ್ಕೊಬಿಟ್ಟು ಈ ರೀತಿ ನೀಟಾಗಿ ರಿಮೂವ್ ಮಾಡಿಕೊಂಡು ಆ ತುದಿನ ನಾವು ಕಟ್ ಮಾಡ್ಕೋಬೇಕಾಗತ್ತೆ. ಹಾಗೆ ಈರುಳ್ಳಿ ಗಿಡದ ಮುಂದೆ ತುದಿ ಬರುತ್ತಲ್ವ, ಕಡ್ಡಿ ಥರ ಇರುತ್ತಲ್ಲ, ಅಲ್ಲಿ ಮುಂದೆ ಬರುವಂಥ ತುದಿಗಳನ್ನೂ ಸಹ ನಾನು ಈ ರೀತಿ ಕಟ್ ಮಾಡಿ ನೀಟ್ ಮಾಡಿ ಎರಡು ಭಾಗ ಮಾಡ್ಕೊಂಡಿದ್ದೀನಿ. ಹಾಗೆ ಬೇರ್ಗಳನ್ನ ಸಹ ಕಟ್ ಮಾಡ್ಕೊಂಡಿದ್ದೀನಿ. ಅಲ್ಲಿ ವೈಟ್ ಭಾಗ ಏನು ಬರುತ್ತೆ, ಅಲ್ಲಿ ಮುಂದೆ ಬರುತ್ತಲ್ಲ ಸ್ವಲ್ಪ ಈರುಳ್ಳಿ ಬಣ್ಣ ಏನು ಬರುತ್ತೆ, ಸಣ್ಣ ಈರುಳ್ಳಿ, ಅಷ್ಟನ್ನ ಕಟ್ ಮಾಡಿ ನಾನು ಅದನ್ನೇ ಒಗ್ಗರಣೆಗೆ ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಉಳಿದಿರುವಂಥ ಭಾಗನ ಪಲ್ಯಕ್ಕೆ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನಾನಿಲ್ಲಿ ನೀಟ್ ಮಾಡಿ ಕಟ್ ಮಾಡಿ ನೋಡಿ, ಆ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇಷ್ಟು ಭಾಗನ ಕಟ್ ಮಾಡಿಕೊಂಡು ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಮುಂದ್ಗಡೆ ಇರುವಂಥ ಭಾಗನ ಸ್ವಲ್ಪ ಉದ್ದುದ್ದಕ್ಕೆ ನಾನು ಈ ಮುಂದ್ಗಡೆ ಇದೆಯಲ್ಲ ಆ ಭಾಗನ ಉದ್ದುದ್ದಕ್ಕೆ ಕಟ್ ಮಾಡಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ಟವ್ ಮೇಲೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ಒಂದು 2 ಚಮಚ ಆಗುವಷ್ಟು ಎಣ್ಣೆಯನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಹಾಗೆ ಸ್ವಲ್ಪ ಕರಿಬೇವನ್ನು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಈರುಳ್ಳಿಯಲ್ಲೇ ಬರುತ್ತಲ್ವ, ಈರುಳ್ಳಿ ಗಿಡದಲ್ಲೇ ಬರುವಂಥ ಪುಟಾಣಿ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ನಾನಿಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಎಕ್ಸ್ಟ್ರಾ ಈರುಳ್ಳಿಯನ್ನೇನು ಯೂಸ್ ಮಾಡ್ಕೊಳ್ತಾ ಇಲ್ಲ, ಗಿಡದಲ್ಲೇ ಬಂದಿರುವಂಥ ಈರುಳ್ಳಿಯನ್ನು ಉಪಯೋಗಿಸ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಒಂದು 10ರಿಂದ 15 ಸೆಕೆಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ನಾನಿಲ್ಲಿ ಒಂದು ದಪ್ಪ ಆಲೂಗಡ್ಡೆನ ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ನೀರಲ್ಲಿ ಸೇರಿಸಿಟ್ಕೊಂಡಿರುವಂಥ ಆಲೂಗಡ್ಡೆನ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಆಲೂಗಡ್ಡೆ ಹಾಕಿ ಮಾಡೋದ್ರಿಂದ ಟೇಸ್ಟು ಚೆನ್ನಾಗಿ ಬರುತ್ತೆ. ನೀವು ಆಲೂಗಡ್ಡೆನ ಸಪ್ರೇಟಾಗಿ ಬೇಯಿಸಿನೂ ಸಹ ಸೇರಿಸ್ಕೋಬೋದು, ಅಥವಾ ಪ್ಯಾನಲ್ಲೇ ಈ ರೀತಿ ಫ್ರೈ ಮಾಡ್ಕೋಬಹುದು. ಸೊ ಆಲೂಗಡ್ಡೆ ಬೇಯೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಒಂದು ಲಿಡ್ ಕವರ್ ಮಾಡಿ ಬೇಯಲಿಕ್ಕೆ ಬಿಟ್ಬಿಡಿ. ಆವಾಗವಾಗ ಲಿಡ್ ಓಪನ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಬೆಂದಿದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಆಲೂಗಡ್ಡೆ ಚೆನ್ನಾಗಿ ಬೆಂದ ನಂತರ ನಾನಿಲ್ಲಿ ಅರ್ಧ ಕ್ಯಾಪ್ಸಿಕಮ್ಮನ್ನು ಸಣ್ಣದಾಗಿ ಹೆಚ್ಚಿ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಗಿಡ ಅಥವಾ ಈರುಳ್ಳಿ ಸೊಪ್ಪು ಅಂತಾರಲ್ಲ, ಅದನ್ನ ನಾನು ಉದ್ದುದ್ದಕ್ಕೆ 1 ಇಂಚ್ ಆಗುವಷ್ಟು ಉದ್ದುದ್ದಕ್ಕೆ ಕಟ್ ಮಾಡಿ ನಾನಿಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಈರುಳ್ಳಿ ಗಿಡನ ಲಾಸ್ಟಲ್ಲೂ ಆದರೂ ಸೇರಿಸ್ಕೋಬೋದು, ಬಟ್ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ, ಇಲ್ಲಾಂದರೆ ಒಂಥರ ಕಚ ಅನ್ನುತ್ತೆ ಅಂತ ಹೇಳ್ಬಿಟ್ಟು ನಾನು ಇವಾಗಲೇ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಬಿಟ್ಟಿದ್ದೀನಿ. ಒಂದು 10ರಿಂದ 15 ಸೆಕೆಂಡು ಈ ರೀತಿ ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ಳಿ. ನಂತರ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಪಲ್ಯ ತುಂಬ ಚೆನ್ನಾಗಿರುತ್ತೆ. ಚಪಾತಿ, ರೊಟ್ಟಿ, ದೋಸೆ, ಅನ್ನಕ್ಕೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಾನು ದೋಸೆಗೋಸ್ಕರ ಈ ಪಲ್ಯನ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ನಾನು ಇದಕ್ಕೆ ಟೊಮಟನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಮೀಡಿಯಮ್ ಸೈಜು 2 ಟೊಮಟನ ಸಣ್ಣದಾಗಿ ಹೆಚ್ಚಿ ಸೇರಿಸ್ಕೊಂಡು ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸೀಸನಲ್ಲಿ ಈರುಳ್ಳಿ ಗಿಡಗಳೆಲ್ಲ ಮಾರ್ಕೆಟ್ಗೆ ಬರುತ್ತೆ, ಆ ಟೈಮಲ್ಲಿ ತೊಗೊಂಬಂದು ಮಾಡಿ ಆರೋಗ್ಯಕ್ಕೂ ಸಹ ತುಂಬಾ ಒಳ್ಳೆಯದು. ನಾನಿವಾಗ ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಟೊಮಟೊ ಹಾಕಿದ ನಂತರ ಉಪ್ಪನ್ನು ಈ ರೀತಿ ಸೇರಿಸೋದ್ರಿಂದ ಬೇಗನೆ ಬೇಯುತ್ತೆ. ಹಾಗೆ ತರಕಾರಿಗಳು ಸಹ ಉಪ್ಪನ್ನು ಚೆನ್ನಾಗಿ ಹೀರ್ಕೊಂಡು ಒಳ್ಳೆ ಟೇಸ್ಟನ್ನು ಕೊಡ್ತಾ ಇದೆ. ನೋಡ್ತಾ ಇರ್ಬೋದು, ಉಪ್ಪು ಹಾಕಿದ ಮೇಲೆ ನೀರು ಬಿಡ್ತಾ ಇದೆ. ಸೊ ಇದೇ ನೀರಲ್ಲಿ ತರಕಾರಿ ಮತ್ತು ಈರುಳ್ಳಿ ಗಿಡ ಎಲ್ಲ ಚೆನ್ನಾಗಿ ಬೇಯ್ಕೊಳ್ಳುತ್ತೆ. ಸೊ ಈಗ ಮತ್ತೆ ನೀವು ಲಿಡ್ ಕವರ್ ಮಾಡಿ ಬೇಯಿಸ್ಕೊಳ್ಳಿ. ನಾನು ಮತ್ತೆ ಲಿಡ್ ಕವರ್ ಮಾಡಿ 2ರಿಂದ 3 ನಿಮಿಷ ಬೇಯಿಸ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ಚೆನ್ನಾಗಿ ಇಲ್ಲಿ ನೀರಿನ ಅಂಶ ಎಲ್ಲ ಬಿಟ್ಕೊಬಿಟ್ಟಿದೆ. ಸೊ ಇದೇ ನೀರಲ್ಲಿ ನಾನು ಗೊಜ್ಜನ್ನು ಬೇಯಿಸ್ಕೊಳ್ತೀನಿ. ಸೊ ಎಕ್ಸ್ಟ್ರಾ ನೀರನ್ನು ನಾನೇನು ಯೂಸ್ ಮಾಡ್ತಾ ಇಲ್ಲ. ಸೊ ಈರುಳ್ಳಿ ಗಿಡ ಇರೋದ್ರಿಂದ ಉಪ್ಪು ಹಾಕಿದ ತಕ್ಷಣ ನೀರನ್ನು ಬಿಟ್ಕೊಳ್ತಾ ಇದೆ. ನಾನಿಲ್ಲಿ ಅರ್ಧ ಚಮಚ ಜೀರಿಗೆ ಪುಡಿ, ಅರ್ಧ ಚಮಚ ಗರಂ ಮಸಾಲ, 1/4 ಚಮಚ ಅರಿಶಿಣದ ಪುಡಿ, 1 ಚಮಚ ರೆಡ್ ಚಿಲ್ಲಿ ಪೌಡರು, 1/4 ಚಮಚ ತೊಗೊಂಡಿದ್ದೀನಿ. ಹಾಗೆ ಅರ್ಧ ಚಮಚ ಧನಿಯಾ ಪೌಡರು. ನೀವು ಖಾರ ನೋಡಿಕೊಂಡು ಖಾರ ಪುಡಿಯನ್ನು ಸೇರಿಸ್ಕೊಳ್ಳಿ. ಈರುಳ್ಳಿ ಗಿಡ ಖಾರ ಬಿಡೋದ್ರಿಂದ ಸೊ ನೀವು ಯಾವ ರೀತಿ ಮನೆಯಲ್ಲಿ ಖಾರ ತಿಂತೀರಾ ಅನ್ನೋದ್ರ ಮೇಲೆ ನೀವಿಲ್ಲಿ ಖಾರನ ಸೇರಿಸ್ಕೋಬೇಕಾಗುತ್ತೆ. ಇನ್ನೊಂದು ಸ್ವಲ್ಪ ಉಪ್ಪನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟ್ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ. ಈಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ನೀರಿನ ಅಂಶ ಎಲ್ಲ ಸ್ವಲ್ಪ ಡ್ರೈ ಆಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಒಂದು 2ರಿಂದ 3 ನಿಮಿಷ ಬೇಯಿಸ್ಕೊಳ್ಳಿ. ಹಾಗೆ ಮಸಾಲೆಯಲ್ಲಿರುವ ಹಸಿ ಸ್ಮೆಲ್ಲು ಹೋಗಬೇಕು. ಇವಾಗ ಗೊಜ್ಜು ರೆಡಿ ಆಗಿದೆ. ನಾನು ಫ್ಲೇಮ್ ಆಫ್ ಮಾಡ್ಕೊಂಡಿದ್ದೀನಿ. ಹಾಗೆ
ಪಕ್ಕದ ಒಲೆ ಮೇಲೆ ನಾನಿಲ್ಲಿ ದೋಸೆಯನ್ನು ಸಹ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿ ಗರಿ ಗರಿ ಆಗಿರುವಂಥ ದೋಸೆ ಜೊತೆಗೆ ನಾನು ಈ ಪಲ್ಯನ ಸರ್ವ್ ಮಾಡ್ತಾ ಇದ್ದೀನಿ. ಒಂದ್ಸಲ ಈ ಪಲ್ಯನ ಈ ರೀತಿ ಟ್ರೈ ಮಾಡಿ ನೋಡಿ, ಹೇಗಾಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹೊಸದಾಗಿ ಚಾನಲ್ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಟೇಕ್ ಕೇರ್. ಹ್ಯಾವ್ ಎ ನೈಸ್ ಡೇ.